ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶೈನ್ ವೆಲ್ ಇ ಪಿ. ನಿಮ್ಗೆ ಹೇಳಿದ್ದೆ ಆಟೋ ಟೂರ್ ಮಾಡ್ತೀನಿ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಐಟಮ್ಸು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ವೀಲ್ ಆಗಿರ್ಬೋದು, ಸೈಡ್ ಪಟ್ಟಿ ಆಗಿರ್ಬೋದು, ಫಿನಿಶಿಂಗ್ ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ಬಂದು 1997 ಸಿಂಗಲ್ ಓನರ್ ಗಾಡಿ. ಇದು ಒಂದು ಒರಿಜಿನಲ್ ಬಾಡಿ ಲೈನ್ ಪೇಂಟಿಂಗ್ ಇದೆ, ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನಿಮಗೆ 9 ಬೋಲ್ಟ್ ಪಟ್ಟಿ, ಮತ್ತು ಇದು ಬ್ರೇಕ್ ಪೆಡಲ್ ಕೂಡ ಇವಾಗ ನ್ಯೂ ವರ್ಷನ್ಗೆ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಆಲ್ಟ್ರೇಷನ್ ವರ್ಕ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಬ್ಲೂ ಶೇಡಿಂಗ್ ಕೊಟ್ಟಿದ್ವಿ ಬ್ರೇಕ್ ಪೆಡಲ್ಗೆ. ಸೊ ಹ್ಯಾಂಡಲ್ಲು ಮತ್ತು ಇಂಡಿಕೇಟರ್ ಕೂಡ ಇದರಲ್ಲಿ ಒರಿಜಿನಾಲಿಟಿ ಮೇಂಟೈನ್ ಮಾಡಿದ್ದಾರೆ ವರ್ಕು. ಇದು ಮಾಡಿರೋರು ಬಂದು ಶಮೀರ್ ಅಂತ ಹೇಳಿ. ಸೊ ಅವ್ರದ್ದೇ ಓನ್ ವೆಹಿಕಲ್ ಇದು. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅನ್ನೋದು. ಕ್ರೋಮ್ ವರ್ಕ್ ಕೂಡ ಶೈನಿಂಗ್ ನೋಡ್ತಾ ಇರ್ಬೋದು. ಸೊ ಆಟೋದು ಸ್ವಲ್ಪ ಏನಂತ ಹೇಳಿದ್ರೆ ಪಾಲಿಷ್ ಆಗಿರಲಿಲ್ಲ. ಸೊ ಆ್ಯಸ್ ಇಟ್ ಈಸ್ ನಾನು ನಿಮ್ಗೆ ಇದು ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸತಿ ಕಂಪ್ಲೀಟಾಗಿ ಇನ್ನೊಂದು ಸತಿ ಚೆಕ್ ಮಾಡಿ ರೆಡಿ ಆದಾಗ ಪಾಲಿಷ್ ಗಿಲಿಶ್ ಹಾಕಿ ಇದು ಮಾಡಿದಾಗ ನಿಮ್ಗೊಂದು ಸತಿ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು. ಮತ್ತು ಫ್ರಂಟ್ ಡಿಸ್ಕು ಕೂಡ ನೋಡ್ತಾ ಇರ್ಬೋದು. ಸೊ ಅದಕ್ಕೂ ಕೂಡ ನಾವು ಬ್ಲೂ ಕೊಟ್ಟಿದ್ವಿ ಸ್ಪ್ರಿಂಗ್ ಒಳಗಡೆ. ಮತ್ತು ಫ್ರಂಟ್ ಗ್ಲಾಸ್ ಬ್ರೀಡಿಂಗು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ವೈಫರ್ ಕೂಡ ಒರಿಜಿನಾಲಿಟಿನೇ ಇದೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ವೆಹಿಕಲ್ ಕಾಣಿಸ್ತಿದೆ ಅಂತ ಹೇಳಿ. ಇದು ಬಂದು 1997 ವೆಹಿಕಲ್ಲು. ಸೊ ಆಟೋ ಲವರ್ಸ್ ಯಾರಿದ್ದೀರೋ, ಸೊ ಯಾರು ನೋಡ್ತಾ ಇದ್ದೀರೋ ಅವರು ಒಂದು ಕಮೆಂಟ್ ಸೆಕ್ಷನಲ್ಲಿ ಆಟೋ ಅಂತ ಟೈಪ್ ಮಾಡಿ. ಹಾಗೆ 1997 ಮಾಡಲ್ ಏನಿದೆ ವೆಹಿಕಲ್ ಇದು. ಹಾಗೆ ನಿಮ್ಗೆ ಏನು ಹೇಳಬೇಕು ಅನಿಸುತ್ತೆ ಅದೊಂದು ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಸೀಟ್ ವರ್ಕಿಂದ ಹಿಡಿದು ಕುಷನ್ ವರ್ಕಿಂದ. ಇನ್ನೊಂದು ವೆಹಿಕಲ್ ಇದ್ರ ಜೊತೆಗೆ ಕೂಡ ರೆಡಿಯಾಗಿದೆ. ಇದ್ರದ್ದು ಎರಡು ಕಂಬೈನ್ ಮಾಡಿ ನಿಮಗೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದು. ಸಿಂಪಲ್ಲಾಗಿದೆ ಇದು ವೆಹಿಕಲ್ಲು. ಓನ್ ಯೂಸ್ಗೆ ಅಂತ ಮಾಡ್ಕೊಂಡಿರೋಂಥ ವೆಹಿಕಲ್ ಇದು. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅನ್ನೋದನ್ನು. ಯಾರಾದರೂ ಹಳೆ ವೆಹಿಕಲ್ನ ರೀಸ್ಟೋರೇಷನ್ ಮಾಡಿಸ್ಬೇಕು ಅಂತ ಇದ್ದರೆ ಬೇಕಂದರೆ ಹೇಳಿ, ನಮ್ಮ ಕಾಂಟ್ಯಾಕ್ಟ್ ಇದು ಮಾಡಿಸ್ಕೊಡ್ತೀನಿ, ಅವ್ರ ಹತ್ರ ನೀವು ಮಾಡಿಸ್ಕೊಬೋದು. ಸೊ ನೋಡ್ತಾ ಇರ್ಬೋದು ಸೀಟ್ ವರ್ಕೆಲ್ಲ ಯಾವ ರೀತಿ ಫಿನಿಶಿಂಗ್ಸ್ ಬಂದಿದೆ ಅನ್ನೋದನ್ನು. ಸೊ ಇದು ಬಂದು ಒಬ್ಬರೇ ವರ್ಕ್ ಮಾಡಿರೋವಂಥದ್ದು ವೆಹಿಕಲ್ಲು. ಸೊ ಅವ್ರ ಕಡೆಯಿಂದ ಅವ್ರ ಸಪೋರ್ಟರ್ಸ್ ಇದ್ದಾರೆ ವರ್ಕ್ ಮಾಡಿಕೊಡೋದಕ್ಕೆ. ಯಾವ ರೀತಿ ಪಟ್ಟಿ ನೋಡ್ತಾ ಇರ್ಬೋದು, ಸೈಡ್ ಪಟ್ಟಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದನ್ನು. ಸೊ ಬ್ಯಾಕ್ ಬಂದು ನಿಮಗೆ ಒರಿಜಿನಲ್ ಪೇಂಟ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಆಟೋದಲ್ಲಿ ಕಂಪಲ್ಸರಿ ಶಂಕರನಾಗ ಇದ್ದೇ ಇರ್ತಾರೆ. ಯಾರೇ ಆಟೋ ಓಡಿಸಿದ್ರು ಕೂಡ ಅವ್ರಿಗೆ ಜೈ ಶಂಕರಣ್ಣ ಅಂತಲೂ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಕೆಳಗಡೆ ಹ್ಯಾಕ್ಸೆಲ್ ಆಗಿರ್ಬೋದು, ಮತ್ತು ಬೆಡ್ಡಿಂಗ್ದು ಪಟ್ಟಿ ಆಗಿರ್ಬೋದು, ಸೈಲೆನ್ಸರ್ ಆಗಿರ್ಬೋದು, ಬಂಪರ್ದು ಎಲ್ಲ ಪ್ರಾಪರ್ ನಮ್ಮ ಕಡೆಯಿಂದ ಏನು ಫಿನಿಶಿಂಗ್ ಇದೆ. ಸೊ ಅದು ಫಿನಿಶಿಂಗ್. ಮತ್ತು ನಿಮಗೆ ಇದು ನೋಡ್ತಾ ಇರ್ಬೋದು ವರ್ಕ್ ಪ್ರೊಸೆಸ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅದು ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಏನೇನು ಟಿಂಕರಿಂಗ್ ವರ್ಕ್ ಮಾಡಿದ್ದಾರೆ, ಏನೇನು ಆಲ್ಟ್ರೇಷನ್ಸ್ ಮಾಡಿದ್ದಾರೆ ಬ್ರೇಕ್ ಪೆಡಲ್ದು. ಸೊ ನೋಡ್ತಾ ಇರ್ಬೋದು ಬ್ರೇಕ್ ಪೆಡಲ್ದು ಎಕ್ಸ್ಟ್ರಾ ಅದು ಕಂಬೈನ್ ಮಾಡಿ ಬೇರೆ ಆಲ್ಟ್ರೇಷನ್ ವರ್ಕ್ ಮಾಡಿದ್ದಾರೆ. ಸ್ವಲ್ಪ ಟಿಂಕರಿಂಗ್ ಕೆಲಸ ಕೂಡ ಇತ್ತು. ಸೊ ಟಿಂಕರಿಂಗ್ ಕೆಲಸ ಕೂಡ ವರ್ಕ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅನ್ನೋದು ಫೈನಲ್ ಇದು ಔಟ್ಪುಟ್ಟು. ಆ್ಯಂಡ್ ಫೈನಲ್ರಲ್ಲೂ ಹೋಗೋ ಔಟ್ಪುಟ್ಟು ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ಇದು ಬಂದು ನಾವು ಕ್ರೋಮ್ ವರ್ಕ್ ಮಾಡಿಕೊಡಿರೋವಂಥದ್ದು. ನೀವು ನೋಡ್ತಾ ಇರ್ಬೋದು ಕ್ರೋಮ್ ವರ್ಕ್ದು ಫೈನಲ್ಲಾಗಿ ಅದಕ್ಕೆ ಯಾವ ರೀತಿ ಬೇಕು, ಮತ್ತು ಬ್ಯಾಕ್ ಸೈಡ್ ಪೇಂಟ್ ಮಾಡಿಕೊಂಡು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಪೇಂಟಿಂಗ್ ಕೂಡ ಮಾಡಿ ಕ್ರೋಮ್ ವರ್ಕ್ಗೆ. ಸೊ ಯಾರಾದರೂ ಫಿಟ್ ಮಾಡಿಸ್ಕೊಬೇಕು ಅಂತ ಇದ್ದರೆ ಸ್ವಲ್ಪ ನೋಡಿಕೊಂಡು ಫಿಟ್ ಮಾಡಿಸ್ಕೋಬೋದು ಕ್ರೋಮ್ ವರ್ಕ್ಗೆ. ಸೊ ಇದು ಬಂದು ಟಾಪ್ ರೂಪಿಂಗು, ಸೀಟ್ ವರ್ಕು. ಸೊ ಪ್ರತಿಯೊಂದು ಒಂದೇ ಕಡೆ ಎಲ್ಲ ಕೆಲಸ ಆಗುತ್ತೆ. ಬೇಕಂದರೆ ಮಾಡಿಸ್ಕೊಡ್ತೀವಿ ನಮ್ಮ ಕಡೆಯಿಂದ. ಯಾರೆಲ್ಲ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಪ್ರೊಸೆಸ್ ವರ್ಕ್ ಕೂಡ ಹಾಗೆ ನಿಮಗೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪೂರ್ತಿ ಶೇರ್ ಮಾಡೋಕ್ಕಾಗಲ್ಲ. ಮತ್ತು ನೋಡಿ ರೋಡಿಗೆ ಇಳಿದಿದೆ ಗಾಡಿ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ಗಾಡಿ. ಹೀಗೆ ನಮ್ಮ ಏನೇನು ಅಪ್ಡೇಟ್ ಮಾಡಬೇಕು, ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಬೇಕು ಅಂತೇಳಿ ಅದು ಕೂಡ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದೇ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.